ಹಾಯ್ ಸರ್, ಅಂದರೆ ಬ್ಲಾಗ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ. ನಾನಿವತ್ತು ಬಂದಿರೋದು ಭದ್ರಾವತಿಯ ಪುರಾತನ ಕಾಲದ ಜನಾಪುರದಲ್ಲಿ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನ. ಇವತ್ತು ರಾಮನವಮಿ ಆದ್ದರಿಂದ ಸಖತ್ ಜನ ಬಂದಿರ್ತಾರೆ. ಹಾಗೆ ನಾನು ಕೂಡ ಬಂದೆ. ಈ ದೇವಸ್ಥಾನ ಎಂಥ ಪ್ರಸಿದ್ಧಿ ಅಂದರೆ ಇಲ್ಲಿಗೆ ಪ್ರತಿ ಶನಿವಾರ ಸುಮಾರು 100-200 ಜನ ಬರ್ತಾರೆ. ಹಾಗೂ ಈ ದೇವಸ್ಥಾನ ಅಷ್ಟು ವಿಶೇಷ ಆಗಿದೆ. ಈಗ ನೀವು ನೋಡ್ತಾ ಇರೋದು ಒಳಗಡೆ ಹೇಗಿದೆ ಅನ್ನೋದು ದೇವಸ್ಥಾನ. ಹಾಗೆ ಪೂಜೆ ಶುರುವಾಗೋಕ್ಕಿಂತ ಮುಂಚೆನೇ ಇಷ್ಟು ಜನ ಬಂದು ಇಲ್ಲಿ ಆಲ್ರೆಡಿ ಪೂಜೆ ಮಂಗಳಾರತಿ ಎಲ್ಲ ನಡೀತಿದೆ. ಮೊದಲನೇದಾಗಿ ಯಾವುದೇ ದೇವಸ್ಥಾನಕ್ಕೆ ಹೋದರೆ ನಾನು ಭಕ್ತಿಯಿಂದ ಆ ದೇವರ ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಹಾಕ್ತೀನಿ. ಈ ದೇವಸ್ಥಾನಕ್ಕೆ ಬಂದು ಎಷ್ಟು ನೆಮ್ಮದಿ ಸಿಗುತ್ತೆ ಅಂತಂದರೆ, ನೀವು ಕೂಡ ಅಷ್ಟೇ ಫೋನ್ ಬೇಡ, ಚಿಂತೆ ಬೇಡ, ಯಾವ ಟೆನ್ಷನು ಬೇಡ, ಅಷ್ಟು ಚಿಂತೆ ಇಲ್ಲದೇ ನಾವು ದೇವಸ್ಥಾನದಲ್ಲಿ ಪ್ರಶಾಂತಿಯಿಂದ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ಕೂತ್ಬೋದು. ಅಷ್ಟು ನೆಮ್ಮದಿ ಅನ್ನೋದು ನಮಗೆ ಸಿಗುತ್ತೆ. ಬರೀ ಈ ದೇವಸ್ಥಾನ ಅಂತಲ್ಲ, ಯಾವ ದೇವಸ್ಥಾನಕ್ಕೆ ಹೋದ್ರೂ ನಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಅದಕ್ಕೆ ನಾನು ಹೆಚ್ಚಾಗಿ ದೇವಸ್ಥಾನಕ್ಕೆ ಹೋಗ್ತೀನಿ. ನೀವು ಪ್ರತಿ ದೇವಸ್ಥಾನದಲ್ಲೂ ನೋಡಿದ್ರೆ ಬರೀ ಸೆಂಟ್ರಲ್ ಒಂದು ದೇವರು ಇರಲ್ಲ, ರೈಟ್ ಸೈಡ್ ಒಂದು ದೇವರು, ಲೆಫ್ಟ್ ಸೈಡ್ ಒಂದು ದೇವರು ಇಟ್ಟಿರ್ತಾರೆ. ನೀವು ಇಲ್ಲಿ ಕೂಡ ಅದನ್ನು ಗಮನಿಸ್ಬೋದು. ಅದು ಅಲ್ಲದೆ ಲೆಫ್ಟ್ ಸೈಡಿಗೆ ನಾನು ಯಾವಾಗಲೂ ಜಾಸ್ತಿ ನೋಡಿದಾಗ ನವಗ್ರಹ ದೇವ್ರನ್ನ ಇಟ್ಟಿರ್ತಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ನೀವು ದೇವ್ರನ್ನ ನೋಡೋದು ಸೂಕ್ಷ್ಮವಾಗಿ ನಿಮಗೆ ಮೇಲ್ಗಡೆ ಹಾರ ಹಾಕಿರೋದು ಕಾಣಿಸುತ್ತೆ. ಅದೇ ರೀತಿ ಈಗ ನಾವು ಲೆಫ್ಟ್ ಸೈಡ್ ದೇವ್ರನ್ನ ನೋಡೋಣ ಅಂತಂದರೆ ನಾನು ಹೇಳಿದ್ನಲ್ಲ ನಿಮಗೆ ನವಗ್ರಹ ಅಂತ, ಆ ದೇವರು ಇಲ್ಲಿದೆ. ರೈಟ್ ಸೈಡು ಒಂದೊಂದು ದೇವಸ್ಥಾನ ಡಿಪೆಂಡ್. ಒಬ್ಬೊಬ್ಬರು ಗಣಪತಿ ಇಡ್ತಾರೆ, ಒಬ್ಬೊಬ್ಬರು ಶಿವನಿಗೆ ಇಡ್ತಾರೆ. ಅಂದರೆ ಇದು ಆಂಜನೇಯ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಶಿವ ಇಟ್ಟಿದ್ದಾರೆ, ಶಿವನ ದೇವಸ್ಥಾನದಲ್ಲಿ ಗಣಪತಿ ಇಟ್ಟಿದ್ದಾರೆ. ಹಾಗೆ ನಮ್ಮ ಶನಿಮಹಾತ್ಮನ ದೇವಸ್ಥಾನದಲ್ಲೂ ಗಣಪತಿ ಇಟ್ಟಿದ್ದಾರೆ. ನೋಡಿ, ಕೆಳಗಡೆ ರಾಮನ ವಿಗ್ರಹ ಇಟ್ಟು ಹೇಗೆ ಪೂಜೆ ಮಾಡಿದ್ದಾರೆ. ಇವತ್ತು ರಾಮನವಮಿ ಆದ್ದರಿಂದ ಇಡೀ ಭದ್ರಾವತಿಪುರ ಎಲ್ಲೆಲ್ಲೂ ಪಾನಕ ಕೋಸಂಬರಿ ವಿತರಣೆ ಮಾಡ್ತಿದ್ದಾರೆ. ನೀವು ನೋಡೋದಾದರೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಹಾಗೂ ತಿರುಪತಿ ತಿಮ್ಮಪ್ಪ ಹುತ್ತದಲ್ಲಿದೆ, ಎರಡರಲ್ಲೂ ಕೂಡ ಅಲ್ಲಿ ಊಟ ಕೊಡ್ತಿದ್ದಾರೆ. ತಿರುಪತಿ ತಿಮ್ಮಪ್ಪ ದೇವಸ್ಥಾನದಲ್ಲಿ ಪ್ರಸಾದ ಮತ್ತು ಕೋಸಂಬರಿ ಹಂಚ್ತಿದ್ದಾರೆ, ಹಾಗೂ ಪಾನಕ ಹಂಚ್ತಿದ್ದಾರೆ. ಇಡೀ ಶ್ರದ್ಧೆಯಿಂದ ನಮ್ಮ ಜನಾಪುರದ ಆಂಜನೇಯ ದೇವಸ್ಥಾನದಲ್ಲಿ ಭಕ್ತಿಯಿಂದ ರಾಮನವಮಿ ಪೂಜೆ ಹಬ್ಬ ನಡೀತಿದೆ. ಹಾಯ್ ಸರ್, ಅಂದರೆ ಬ್ಲಾಗ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕೆ. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಅಂತ. ನೀವು ಯಾವ ಸ್ಟೇಷನಲ್ಲಿ ಕೆಲಸ ಮಾಡ್ತಿರೋದು? ಇಲ್ಲಿ ಭದ್ರಾವತಿ ಟ್ರಾಫಿಕ್. ಅಂದರೆ ನ್ಯೂ ಟೌನಾ? ನ್ಯೂ ಸ್ಟೇಷನ್ ಪಕ್ಕದಲ್ಲಿದೆ. ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ? ಇಲ್ಲಿ ಸ್ಟೇಷನ್ ನಾವು ಹೆಚ್ಚು 5 ವರ್ಷದಿಂದ ಇಲ್ಲಿ ಸ್ಟೇಷನಲ್ಲಿದ್ದೀವಿ. ಬಂದಾಗೆಲ್ಲ ಬರ್ತೀವಿ. ಅಂದರೆ 5 ವರ್ಷದಿಂದನೂ ಬರ್ತಿದ್ದೀರಾ? ಅಂದರೆ ಏನು ಮಹಿಮೆ ಇದೆ ಈ ದೇವಸ್ಥಾನದಲ್ಲಿ? ಅದೊಂದು ರೂಢಿ. ಅವರು ಶನಿವಾರ ಬರೋದು, ಹಬ್ಬದ ದಿನ ಬರೋದು, ಬಂದಾಗೆಲ್ಲ ಒಂದು ನೆಮ್ಮದಿ ಸಿಗುತ್ತೆ ದೇವ್ರದ್ದು. ಒಟ್ಟು ನಿಮಗೆ ದೇವರಲ್ಲಿ ಭಕ್ತಿ ಜಾಸ್ತಿ ಇದೆ. ಆ್ಯಕ್ಚುಲಿ ನನ್ನ ಹೆಸರು ಕ್ರಿಸ್ಬಿ ಅಂತ. ಎಂತ ನಿಮ್ದಿದು? ನಮ್ಮದು ಲಿರಾಗ್ಲೇರ್ ಯೂಟ್ಯೂಬ್ ಚಾನಲ್. ಲಿರಾಗ್ಲೇರ್ ಅಂತನಾ? ಅಪ್ಲೋಡ್ ಮಾಡ್ತೀನಿ, ನೋಡಿ. ಒಳ್ಳೆಯದು. ಬಾಯ್ ಸರ್. ನೋಡಿದ್ರಲ್ಲ ಈ ದೇವ್ರ ಮಹಿಮೆ ಹೇಗಿದೆ ಅಂತ. ನಮ್ಮ ಪೊಲೀಸರು ಸುಮಾರು 5 ವರ್ಷಗಳಿಂದ ಬರ್ತಿದ್ದಾರೆ, ಹಾಗೂ ಅವರು ಅಂದ್ಕೊಂಡಿರೋದೆಲ್ಲ ಈಡೇರ್ತಿದೆ. ಹಾಗೆ ಅವ್ರು ಖುಷಿಯಾಗಿ ದೇವ್ರನ್ನ ನೋಡ್ಕೊಂಡು ಭಕ್ತಿಯಿಂದ ದೇವರಿಗೆ ಕೈ ಮುಗ್ದು ಅವ್ರು ಹೊರಡ್ತಿದ್ದಾರೆ. ಹಾಗೆ ನಾನು ಕೂಡ ಅದೇ ಭಕ್ತಿಯಿಂದ ಹೊರಡೋಕ್ಕೆ ಹೊರಗಡೆ ನೋಡಿದೆ. ಆದರೆ ನನಗಾಗಿ ಗೊತ್ತಾಯಿತು, ಇನ್ನು ನಾವು ನೋಡಿದ್ದು ಬರೀ ಮಂಗಳಾರತಿ ಅಷ್ಟೇ, ಮಹಾಮಂಗಳಾರತಿ ಅಲ್ಲ ಅಂತ. ಅದಕ್ಕೆ ನಾನು ರಿಟರ್ನ್ ಹೋಗಿ ಮಹಾಮಂಗಳಾರತಿ ಆಗೋವರೆಗೂ ಕಾಯ್ದೆ. ಹಾಗೂ ಕಾದು ಮಹಾಮಂಗಳಾರತಿ ನೋಡಿದೆ. ಅದಕ್ಕಿಂತ ಮುಂಚೆ ನಾನಿರೋ ಪೊಸಿಷನಿಂದ ನಿಮಗೆ ನೋಡ್ಬೋದು ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ. ಇವರೆಲ್ಲ ನಮ್ಮ ಜೊತೆನೇ, ಅಂದರೆ ನಮ್ಮ ಟೈಮಿಗೆ ಬಂದಿರೋರು, ಅಂದರೆ ಬೇಗ ಬಂದು ಕಾಯ್ತಿರೋರು. ಈಗ ಪ್ರಸಾದ ಇನ್ನು ಕೋಸಂಬರಿ ಅವೆಲ್ಲ ಸ್ಟಾರ್ಟ್ ಆಗಿಲ್ಲ ಅಂತ ಅವರೆಲ್ಲ ಕಾಯ್ಕೊಂಡು ಕೂತಿದ್ದಾರೆ. ಈಗ ನೋಡ್ತಿದ್ರೆ ನೀವು ಇನ್ನೇನು ಮಹಾಮಂಗಳಾರತಿ ಸ್ಟಾರ್ಟ್ ಆಗೋ ಟೈಮು, ಅದಕ್ಕೆ ಎಷ್ಟು ಜನ ತುಂಬಿಕೊಂಡ್ರು.
ನೋಡ್ತಿರ್ಬೋದು ಎಷ್ಟು ಜನ ಅಂತ. ಆ್ಯಕ್ಚುಲಿ ಇದು ಟೈಮಿಗೆ ಅವರು ದೇವಸ್ಥಾನಕ್ಕೆ ಬೇರೆ ಬೇರೆ ದೇವಸ್ಥಾನ ಹೋಗೋದ್ರಿಂದ ಸ್ವಲ್ಪ ಕಮ್ಮಿ ಅನ್ನಿಸ್ತಿದೆ. ಸಖತ್ತು ಜನ ಹೊರ್ಗಡೆ, ಗೇಟಿಂದ ಹೊರಗಡೆ, ಕಾಂಪೌಂಡ್ ಒಳಗಡೆ ಹಾಗೂ ಮಹಾಮಂಗಳಾರತಿಗೆ ಅಂದರೆ ಮಂಗಳಾರತಿ ಆಗಿರೋರೆಲ್ಲ ಹೊರಗಡೆ ಇದ್ದಾರೆ. ಇದು ಮಹಾಮಂಗಳಾರತಿಗೆ ಸ್ವಲ್ಪ ಜನ ಇಲ್ಲಿ ನಿಂತಿದ್ದಾರೆ, ನೀವು ನೋಡ್ತಿರ್ಬೋದು. ಇದೇ ರೀತಿ ಪ್ರತಿ ವಾರನೂ ಪೂಜೆ ಆಗುತ್ತೆ, ಪ್ರತಿ ವಾರನೂ ಇಷ್ಟೇ ಜನ ಆಗಮಿಸ್ತಾರೆ. ಅಂದರೆ ಒಂದೇ ಸತಿ ನೋಡೋಕ್ಕೆ ಸಿಗೋದಿಲ್ಲ, ಹೋಗ್ತಾ ಬರ್ತಾ ಇರ್ತಾರೆ. ಇಷ್ಟು ಜನನೂ ದೇವ್ರ ಭಕ್ತಿಗೋಸ್ಕರ ಬರ್ತಾರೆ. ಅದೇ ರೀತಿ ನನ್ನಲ್ಲೂ ಕೂಡ ಅಷ್ಟೇ ಭಕ್ತಿಯಿಂದ ದೇವ್ರಿಗೆ ಕೈ ಮುಗಿತೀನಿ. ಈ ಮಹಾಮಂಗಳಾರತಿ ಆದಮೇಲೆ ಈ ಕೋಸಂಬರಿ ಪಾನಕ ವಿತರಣೆಯನ್ನು ಸ್ಟಾರ್ಟ್ ಮಾಡಿದ್ರು. ಅದನ್ನು ಈಸ್ಕೊಂಡು ನಾವು ನಾರ್ಮಲ್ಲಾಗಿ ನೆಕ್ಸ್ಟ್ ಟೆಂಪಲ್ಗೆ ಹೋಗೋ ಕಡೆ ಪರಿಣಾಮ ಮಾಡ್ತಿದ್ದೀವಿ. ಈಗ ಎಷ್ಟು ಜನ ಅಂದರೆ ನಾನು ಹೇಳೋದಲ್ಲ, ದೇವಸ್ಥಾನದ ಒಳಗಡೆನೂ ಅಷ್ಟೇ ಜನ ಇದ್ದಾರೆ, ಹೊರಗಡೆನೂ ಅಷ್ಟೇ ಜನ ಇದ್ದಾರೆ. ಈಗ ನಾವು ಬೇರೆ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆದ್ವಿ. ಅದೇ ರೀತಿ ಬೇರೆ ದೇವಸ್ಥಾನಕ್ಕೆ ಬಂದು ಬಿಟ್ವಿ. ಈ ದೇವಸ್ಥಾನದ ಹೆಸರು ಉತ್ತದಲ್ಲಿರೋ ಅಂದರೆ ಭದ್ರಾವತಿ ಉತ್ತಷ್ಟಪದ ಚಂಡಿಕಾ ದುರ್ಗ ದೇವಸ್ಥಾನ ಅಂತ. ಈ ದೇವಸ್ಥಾನನೂ ಕೂಡ ಎಷ್ಟು ಮಹಿಮೆ ಇದೆ ಅಂದರೆ ಪ್ರತಿ ಶುಕ್ರವಾರ ಕೂಡ ನಾನು ಕೂಡ ಬರ್ತೀನಿ. ಯಾಕೆಂದರೆ ಅಷ್ಟು ಮಹಿಮೆ ಹಾಗೂ ಭಕ್ತಿ ತುಂಬಿಕೊಂಡಿರೋ ದೇವಸ್ಥಾನ. ನೀವು ನೋಡ್ತಿರ್ಬೋದು, ಇನ್ನೂ ಪೂಜೆ ಮಾಡಿ ಮಂಗಳಾರತಿ ಕೈ ಮುಡ್ಕೊಂಡು ಅಷ್ಟು ಜನ ಹೊರಗಡೆ ಲೈನಲ್ಲಿ ನಿಂತಿದ್ದಾರೆ. ಅಂದರೆ ಅನ್ನ ದಾಸೋಹಕ್ಕೆ ಅಂದರೆ ಊಟ ವಿತರಣೆ ಇರುತ್ತಲ್ಲ, ಅದಕ್ಕೆ ಅಲ್ಲಿ ರೆಡಿ ಆದ್ಮೇಲೆ ಬಿಡ್ತಾರೆ ಜನನ. ಅದಕ್ಕೆ ಅಷ್ಟು ಜನ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅದೇ ರೀತಿ ಈ ದೇವಸ್ಥಾನದಲ್ಲೂ ಕೂಡ ಹೋಮ ಹವನ ಎಲ್ಲ ನಡೆಯುತ್ತೆ. ನಾನು ಸುಮಾರು ಹೋಮ ಹವನ ನೋಡಿದ್ದೀನಿ. ಅವಾಗ ಒಂದೊಂದ್ಸತಿ ಸಖತ್ತು ದೊಡ್ಡ ಪೂಜೆನೂ ಮಾಡ್ತಾರೆ. ಅವಾಗ ಇನ್ನೂ ಜಾಸ್ತಿ ಜನ ಕೂಡ ಬರ್ತಾರೆ. ನೀವು ಕೂಡ ಭದ್ರಾವತಿ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲಾದರೂ ಇದ್ದರೆ ಎಲ್ಲ ತಿಳ್ಕೊಂಡು ಆಗಾಗ ಸಮೀಪಿಸ್ತಾ ಇರಿ ಒಳ್ಳೊಳ್ಳೆ ದೇವಸ್ಥಾನಕ್ಕೆ. ಅದೇ ರೀತಿ ನಿಮಗೆ ದೇವಸ್ಥಾನದ ಲಿಸ್ಟ್ ಬೇಕಂದರೆ ನೀವು ತಿರುಪತಿ ತಿಮ್ಮಪ್ಪ, ಚಂಡಿಕಾ ದುರ್ಗ. ತಿರುಪತಿ ತಿಮ್ಮಪ್ಪ ಪ್ರತಿ ಗುರುವಾರ ಶನಿವಾರ ಹೋಗ್ಬೋದು. ಆಮೇಲೆ ಚಂಡಿಕಾ ದುರ್ಗ ಪರಮೇಶ್ವರ ಶುಕ್ರವಾರ ಹೋಗ್ಬೋದು. ಸೋಮವಾರ ಮಹದೇಶ್ವರ ಅಂದರೆ ಬೈಪಾಸಿಂದ ಒಳಗಡೆ ಬರಬೇಕಾದ್ರೆ. ಆಮೇಲೆ ನೀವು ಶನಿವಾರ ಶನಿಮಹಾತ್ಮನ ದೇವಸ್ಥಾನ ಹಾಗೂ ಉದ್ದಂಜನೇಯ ದೇವಸ್ಥಾನಕ್ಕೆ ಹೋಗ್ಬೋದು. ಆಮೇಲೆ ಗುರುವಾರ ಜನಾಪುರದಲ್ಲೇ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ಹೋಗ್ಬೋದು. ಇದೇ ರೀತಿ ಮಂಗಳವಾರ ಚೌಡಮ್ಮ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗ್ಬೋದು. ಇನ್ನು ನಿಮಗೆ ಫ್ರೀ ಅಂದರೆ ಬುಧವಾರ ಮತ್ತು ಭಾನುವಾರ. ನೀವು ಬೇಕಾದ್ರೆ 2 ದಿವಸ ಭಾನುವಾರ ಯಾರು ದೇವಸ್ಥಾನಕ್ಕೆ ಹೋಗೋದು ಹೆಚ್ಚಾಗಿ, ಬುಧವಾರ ಒಂದು ದಿವಸ ರೆಸ್ಟ್ ತೊಗೊಂಡ್ರೆ ನಿಮ್ಮ ಭಕ್ತಿಯಿಂದ ನಿಮ್ಮ ಜೀವನ ನಡೆಯುತ್ತೆ.